Good morning. How are you all? Good? Not good? Everybody had breakfast? Energy illa. So today we going to talk about the call of God. Okay. Can you all open your Bibles to Luke chapter 19 verses 1 to 10? ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 1ರಿಂದ ವಚನ 10 ತನಕ ನೋಡೋಣ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ ವಚನ 1ರಿಂದ 10. Luke chapter 19 verses 1 to 10. ಲೂಕ 19 1ರಿಂದ 10. Okay. Jesus entered Jericho and was passing through. Want to read it? ಆತನು ಯೆರಿಕೋ ಊರನ್ನು ದಾಟಿ ಹೋಗುತ್ತಿದ್ದನು. A man was there named by the name of Zacchaeus. ಅಲ್ಲಿ ಜಕ್ಕಾಯ ಎಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. He was a chief tax collector and was wealthy. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. He wanted to see who Jesus was. ಅವನು ಯೇಸು ಎಂತವನೆಂದು ನೋಡಲು ಅಪೇಕ್ಷಿಸಿದ್ದರು. But being a short man, he could not because of the crowd. ತಾನು ಗಿಡ್ಡಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. So he ran ahead and climbed a sycamore fig tree to see him, since Jesus was coming that way. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿ ಆಲದ ಮರವನ್ನು ಹತ್ತಿದನು. When Jesus reached the spot, he looked up and said to him, ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, Zacchaeus, come down immediately. I must stay at your house today. ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು. So he came down at once and welcomed him gladly. ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. All the people saw this and began to mutter, ಇದನ್ನು ನೋಡಿದವರೆಲ್ಲರೂ ಆತನು ಪಾಪಿಯಾಗಿರುವವನ ಬಳಿಯಲ್ಲಿ, he has gone to be the guest of a sinner. ಈತನು ಪಾಪಿಯಾಗಿರುವವರ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ. But Zacchaeus stood up and said to the Lord, ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ, look Lord, here and now I give half of my possessions to the poor, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ. and if I have cheated anybody out of anything, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇ ಆದರೆ I will pay back 4 times the amount. 100ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. Jesus said to him, ಯೇಸು ಹೇಳಿದನು, today salvation has come to this house, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು, because of this man ಈ ಮನುಷ್ಯನ ಕಾರಣದಿಂದ. is a son of Abraham. ಇವನು ಸಹ ಅಬ್ರಹಾಮನ ವಂಶಿಕನಲ್ಲದೆ. For the Son of Man came to seek and to save what was lost. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. So today we're going to look at this lesson. ನಾವು ಇಂದಿನ ದಿನದಲ್ಲಿ ಈ ಒಂದು ವಿಷಯದ ಬಗ್ಗೆ ಚರ್ಚಿಸೋಣ. And we're going to understand what is the call of God and how you should respond. ಈ ಒಂದು ವಿಷಯದ ಕುರಿತಾಗಿ ನಾವು ದೇವರು ಹೇಗೆ ನಮ್ಮನ್ನು ಕರೆದರು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. Now, since we read this passage, who is this Zacchaeus? ನಾವು ಓದಿದ ಈ ಭಾಗವಾಗಿ ಜಕ್ಕಾಯನು ಯಾರು? Zacchaeus is a chief tax collector. That's what the Bible says. ಜಕ್ಕಾಯನೊಬ್ಬ ಸುಂಕದ ಗುತ್ತಿಗೆದಾರನಾಗಿದ್ದನು ಎಂಬುದಾಗಿ ಈ ವಾಕ್ಯ ಹೇಳುತ್ತದೆ. Now, when I say chief tax collector, which means he's got many other tax collectors under him. ಒಂದು ಸುಂಕದ ಗುತ್ತಿಗೆದಾರರು ಎಂಬುದಾಗಿ ಹೇಳುವಾಗ ಅವನ ಕೈ ಕೆಳಗೆ ಇನ್ನೂ ಕೆಲವು ಸುಂಕದ ಗುತ್ತಿಗೆದಾರರಿದ್ದರು. So the Roman Empire would give a franchisee.
ರೋಮ ಸರ್ಕಾರದವರು rights. Give them rights. ರೋಮ ಸರ್ಕಾರದವರು ಅವರು ಕೆಲವು ಅಧಿಕಾರಗಳನ್ನು ಕೊಡುತ್ತಿದ್ದರು. ಅವರ ಹೆಸರು ಅಲ್ಲಿ ಯೂಸ್ ಮಾಡೋದಕ್ಕೆ. Okay. So they would give rights to the local people who are rich. They can buy these rights. They would give the local people rights to buy. ಅವರು ನಮ್ಮ ಲೋಕಲ್ ಸಾಮಾನ್ಯ ಜನರಿಗೆ ಖರೀದಿಸಲಿಕ್ಕೆ ಅಧಿಕಾರವನ್ನು ಕೊಡ್ತಿದ್ರು. With that rights, these tax collectors can collect tax from the Jews. ಅದೇ ಅಧಿಕಾರದಿಂದ ಈ ಸುಂಕದ ಗುತ್ತಿಗೆದಾರರು ಜನರಿಂದ ಸುಂಕವನ್ನು ವಸೂಲಿ ಮಾಡ್ತಿದ್ರು. So, because of this, these Jews, the local people, ಈ ಕಾರಣದಿಂದ ಯಹೂದ್ಯರು ನಮ್ಮ ಸಾಮಾನ್ಯ ಜನರು hated Zacchaeus. ಜಕ್ಕಾಯನನ್ನ ವಿರೋಧ ಮಾಡ್ತಿದ್ರು. They also hated Zacchaeus because he was serving the Roman Empire. ಅವರು ರೋಮ ಸರ್ಕಾರದವರನ್ನು ತುಂಬಾ ಅವರ ಸೇವೆ ಮಾಡ್ತಿದ್ರಿಂದ ಜನರು ಜಕ್ಕಾಯನನ್ನ ವಿರೋಧಿಸ್ತಿದ್ರು. Because during that time, the Roman Empire was ruling the Israelites. ಆ ಸಮಯದಲ್ಲಿ ರೋಮ ಸರ್ಕಾರವು ಯಹೂದ್ಯರನ್ನು ಆಳ್ವಿಕೆ ಮಾಡ್ತಿತ್ತು. Okay. So we know now what was Zacchaeus doing. ಈಗ ನಮಗೆ ಗೊತ್ತಾಯ್ತಿದೆ ಜಕ್ಕಾಯನ ಏನು ಮಾಡ್ತಿದ್ದಾನೆ ಎಂಬುದಾಗಿ. Because what he was doing, he was very wealthy. ಅವನು ಮಾಡುತ್ತಿರುವ ಕೆಲಸದಿಂದ ಅವನು ತುಂಬಾ ಶ್ರೀಮಂತನಾಗಿದ್ದ. So he was a part of the upper class. ಅವನು ಅವರ ಮಧ್ಯದಲ್ಲಿ ತುಂಬಾ ಬೆಳೆದವನಾಗಿದ್ದ, ದೊಡ್ಡವನಾಗಿದ್ದ. Now he started hearing about Jesus because by this time ಅವನು ಈ ಸಮಯದಲ್ಲಿ ಯೇಸುವಿನ ವಿಷಯವಾಗಿ ಕೇಳಲಿಕ್ಕೆ ಶುರು ಮಾಡಿದ. lot of people were talking about Jesus different things. ತುಂಬಾ ಜನರು ಯೇಸುವಿನ ವಿಷಯವಾಗಿ ಅನೇಕ ವಿಷಯಗಳನ್ನು ಹೇಳ್ತಿದ್ರು. Some were telling that he was the Messiah and Christ. ಕೆಲವರು ಹೇಳ್ತಿದ್ರು ಆತನು ಕ್ರಿಸ್ತನು ಮೆಸ್ಸಿಯನಾಗಿದ್ದನೆಂಬುದಾಗಿ. Some were telling that he was able to perform miracles. ಕೆಲವರು ಹೇಳ್ತಿದ್ರು ಆತನು ಅದ್ಭುತವನ್ನು ಮಾಡುತ್ತಾನೆ ಎಂಬುದಾಗಿ. Some were telling that he is able to heal people. ಕೆಲವರು ಹೇಳ್ತಿದ್ರು ಆತನು ಅನೇಕರನ್ನು ಗುಣಪಡಿಸ್ತಾನೆ ಎಂಬುದಾಗಿ. Some were telling that he raised the dead. ಕೆಲವರು ಹೇಳ್ತಿದ್ರು ಸತ್ತವರನ್ನು ಎಬ್ಬಿಸ್ತಾನೆ ಎಂಬುದಾಗಿ. And some were telling that he was able to multiply food. ಕೆಲವರು ಹೇಳ್ತಿದ್ರು ಆತನು ಆಹಾರವನ್ನ ಅಧಿಕ ಮಾಡುತ್ತಿದ್ದನು ಎಂಬುದಾಗಿ. And some were telling that he is the Son of God. ಕೆಲವರು ಹೇಳ್ತಿದ್ರು ಆತನು ದೇವರ ಮಗನೆಂಬುದಾಗಿ. Okay. So because of this, Zacchaeus was curious to see who this Jesus was. ಇದರಿಂದ ಜಕ್ಕಾಯನು ತುಂಬಾ ಕುತೂಹಲದಿಂದ ಯೇಸುವನ್ನು ನೋಡಬೇಕೆಂಬುದಾಗಿ ಪ್ರಯತ್ನಿಸುತ್ತಿದ್ದನು. The Bible also says this person is a very short person. ವಾಕ್ಯ ಹೇಳುತ್ತದೆ ಈ ಜಕ್ಕಾಯನು ತುಂಬಾ ಕುಳ್ಳನಾಗಿದ್ದನು. So when Jesus came to that place, ಯಾವಾಗ ಯೇಸು ಆ ಸ್ಥಳಕ್ಕೆ ಬರ್ತಾರೋ he was not able to see him because he was short. ಆಗ ಜಕ್ಕಾಯನು ಕುಳ್ಳನಾಗಿರುವುದರಿಂದ ಯೇಸುವನ್ನು ನೋಡಲಿಕ್ಕೆ ಅವನಿಗೆ ಸಾಧ್ಯವಾಗಲಿಲ್ಲ. So he went quickly, climbed a tree to see Jesus. ಆತನು ವೇಗವಾಗಿ ಹೋಗಿ ಒಂದು ಆಲದ ಮರವನ್ನು ಹತ್ತಿ ಯೇಸುವನ್ನು ನೋಡಬೇಕೆಂಬುದಾಗಿ ಯೋಚನೆ ಮಾಡಿದನು. When Jesus crossed that place, ಯಾವಾಗ ಯೇಸು ಕ್ರಿಸ್ತನು ಆ ಜಾಗದಲ್ಲಿ ಹೋಯ್ತಾ ಇರ್ತಾರೋ, where Zacchaeus was sitting on the tree, ಆಗ ಜಕ್ಕಾಯನ ಮರದಲ್ಲಿ ಕುಳಿತುಕೊಂಡು Jesus saw Zacchaeus and said, "Come down quickly, Zacchaeus." ಆಗ ಯೇಸು ಜಕ್ಕಾಯನನ್ನು ನೋಡಿ ಕೆಳಗೆ ಬಾ ಜಕ್ಕಾಯನ ಎಂಬುದಾಗಿ ಹೇಳ್ತಾರೆ. Today I want to stay in your house. ನಾನು ಈ ದಿನ ನಿನ್ನ ಮನೆಯಲ್ಲಿ ಉಳ್ಕೊಳ್ಬೇಕೆಂಬುದಾಗಿ ಯೇಸು ಸ್ವಾಮಿ ಜಕ್ಕಾಯನಿಗೆ ಹೇಳ್ತಾರೆ. Hearing this, Zacchaeus was very happy and he immediately welcomed him home. ಇದನ್ನು ಕೇಳಿದ ಕೂಡಲೇ ಜಕ್ಕಾಯನಿಗೆ ತುಂಬಾ ಖುಷಿ ಆಯ್ತದೆ. ಅವನು ಮರದಿಂದ ಕೆಳಗೆ ಇಳಿದು ಬರ್ತಾನೆ. Now we need to understand one thing. ನಾವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕು.
Jesus called Zacchaeus by name. ಯೇಸು ಕ್ರಿಸ್ತನು ಜಕ್ಕಾಯನನ್ನು ಅವನ ಹೆಸರಿಡಲು ಕರೆದನು. Today, Jesus is calling each one of you by name. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಇಂದು ನಮ್ಮೆಲ್ಲರನ್ನು ಹೆಸರಿಡಲು ಕರೆಯುವವನಾಗಿದ್ದಾನೆ. And he is saying that he wants to come and live in your hearts. ಆತನು ನಿಮ್ಮ ಹೃದಯದಲ್ಲಿ ಬಂದು ವಾಸಿಸಲಿಕ್ಕೆ ಬಯಸ್ತಾನೆ. Are you ready to welcome Jesus into your hearts? ನೀವು ಆತನನ್ನು ಸ್ವೀಕಾರ ಮಾಡಿಕೊಂಡು ನಿಮ್ಮ ಹೃದಯದಲ್ಲಿ ಇರಿಸೋದಕ್ಕೆ ಸಿದ್ಧವಾಗಿದ್ದೀರಾ? Are you happy to have Jesus in your life and surrender your life to Jesus? ನಿಮ್ಮ ಜೀವನವನ್ನು ಯೇಸುವಿಗಾಗಿ ಒಪ್ಪಿಸಿಕೊಟ್ಟು ಆತನಿಗಾಗಿ ಜೀವಿಸಲು ನೀವು ಸಿದ್ಧರಾಗಿದ್ದೀರಾ? Are you? ಸಿದ್ಧರಾಗಿದ್ದೀರಾ? Okay. In all this, Zacchaeus was very happy to invite him home. ಎಲ್ಲ ವಿಷಯದಲ್ಲೂ ಜಕ್ಕಾಯನು ಯೇಸುವನ್ನು ತನ್ನ ಮನೆಗೆ ಸ್ವೀಕಾರ ಮಾಡಿಕೊಳ್ಳಲು ತುಂಬಾ ಸಂತೋಷದಿಂದ ಇದ್ದನು. When Jesus and Zacchaeus was in his house, ಯಾವಾಗ ಜಕ್ಕಾಯನು ಮತ್ತು ಯೇಸು ಕ್ರಿಸ್ತನು ಜಕ್ಕಾಯನ ಮನೆಯಲ್ಲಿ ಇದ್ದರು, Jesus was talking a lot of things to Zacchaeus. ಯೇಸು ಕ್ರಿಸ್ತನು Jesus was talking a lot of things to Zacchaeus. ಯೇಸು ಕ್ರಿಸ್ತನ ಅನೇಕ ವಿಷಯಗಳನ್ನು ಜಕ್ಕಾಯನಿಗೆ ಹೇಳ್ಕೊಡ್ತಾ ಇದ್ದನು. But outside people came and said, "What is this Jesus doing in the house of a sinner?" ಹೊರಗೆ ಇರುವಂತ ಜನರು ಅಲ್ಲಿಗೆ ಬಂದು ಹೇಳ್ತಾ ಇದ್ರು, ಈ ಮನುಷ್ಯನ ಏನ್ ಮಾಡ್ತಾ ಇದ್ದಾನೆ ಎಂಬುದಾಗಿ. So Jesus said that I came here for the sinners. ಆಗ ಯೇಸು ಕ್ರಿಸ್ತನ ಹೇಳ್ತಿದ್ದಾನೆ, ನಾನು ಪಾಪಿಗಳಿಗಾಗಿ ಇಲ್ಲಿ ಬಂದಿದ್ದೇನೆ ಎಂಬುದಾಗಿ. Only a sick person needs a doctor, not a healthy. ರೋಗಿ ಆಗಿರುವವರಿಗೆ ಯಾರು ಹುಷಾರಿಲ್ಲದೆ ಇರ್ತಾರೋ ಅವರಿಗೆ ಮಾತ್ರ ವೈದ್ಯರ ಸಹಾಯ ಬೇಕು, ಇಲ್ಲದೆ ಇರುವವರಿಗೆ ಬೇಡ ಎಂಬುದಾಗಿ. Jesus came for people like me and you who are sinful people. He came here to save us. ಯೇಸು ಕ್ರಿಸ್ತನು ನಮಗಾಗಿ ಪಾಪಿಗಳಾಗಿದ್ದಂತ ನಮ್ಮನ್ನು ಹುಡುಕಿಕೊಂಡು ರಕ್ಷಿಸುವುದಕ್ಕಾಗಿ ಬಂದನು. Once Jesus did this, ಒಂದು ಸಲ ಯೇಸು ಇದನ್ನು ಮಾಡ್ತಾರೆ. Zacchaeus stood up ಜಕ್ಕಾಯನು ಎದ್ದು ನಿಂತುಕೊಳ್ತಾನೆ. and he told to Jesus, ಆತನು ಜಕ್ಕಾಯನು ಯೇಸು ಕ್ರಿಸ್ತನಿಗೆ ಹೇಳ್ತಾನೆ, "Lord, from now onwards, I will give half of my possessions to the poor." ದೇವ್ರೆ, ನಾನು ಈ ದಿನದಲ್ಲಿ ನನಗಿರುವಂತಹ ಆಸ್ತಿಯನ್ನೆಲ್ಲ ಬಡವರಿಗೆ ಕೊಡ್ತೇನೆ ಎಂಬುದಾಗಿ ಜಕ್ಕಾಯ ಹೇಳ್ತಾನೆ. And if I cheated anyone, ನಾನು ಯಾರನ್ನಾದ್ರೂ ಮೋಸ ಮಾಡಿದ್ರೆ I will pay them 4 times the amount. ಅದನ್ನು 4ರಷ್ಟು ಅಧಿಕವಾಗಿ ಹಿಂದಕ್ಕೆ ಕೊಡ್ತೇನೆ ಎಂಬುದಾಗಿ ಜಕ್ಕಾಯ ಹೇಳ್ತಾನೆ. As per the Old Testament, ಹಳೆ ಒಡಂಬಡಿಕೆಯ ಪ್ರಕಾರವಾಗಿ if you had cheated anybody with money, ನೀವು ಯಾರನ್ನಾದ್ರೂ ಹಣದಿಂದ ಮೋಸ ಮಾಡಿದಾದ್ರೆ you should only pay the amount ನೀವು ಆ ಹಣವನ್ನು ತಿರುಗಿ ಕೊಡಬೇಕು and 20% extra. ಅದಕ್ಕಿಂತ 20% ಅಧಿಕವಾಗಿ ಕೊಡಬೇಕು. But here, Zacchaeus is giving 400 times. ಆದರೆ ಇಲ್ಲಿ ಜಕ್ಕಾಯನು 400 ಅಧಿಕವಾಗಿ ಕೊಡ್ತಾ ಇದ್ದಾನೆ. 400 ಸಲ ಅಧಿಕವಾಗಿ ಕೊಡ್ತಾ ಇದ್ದಾನೆ. So now you understand, half of the wealth he's going to give to the poor. With the rest of the money, he's going to give 4 times of all the people who have cheated. ಇಲ್ಲಿ ನೋಡುವುದಾದ್ರೆ ಅವನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ಕೊಡ್ತಾನೆ ಮತ್ತು ಯಾರಿಂದೆಲ್ಲ ಮೋಸದಿಂದ ಅವನು ಗಳಿಸಿದನ ಹಣವನ್ನು ಅದನ್ನೆಲ್ಲ 4 ಬಾರಿ ಅಧಿಕವಾಗಿ ಕೊಡ್ತಾ ಇದ್ದಾನೆ. If you calculate, he is giving almost everything or most of the wealth to the people. ನೀವು ಎಣಿಸಿ ಲೆಕ್ಕ ಮಾಡಿ ನೋಡುವುದಾದ್ರೆ ಆತನಿಗಿರುವ ಎಲ್ಲಾ ಆಸ್ತಿಯನ್ನು ಆತನು ಹಿಂದಕ್ಕೆ ಕೊಡ್ತಾ ಇದ್ದಾನೆ. With this,
he is creating peace with God and with men. ಇದರಿಂದ ಆತನು ಮನುಷ್ಯರ ಮತ್ತು ದೇವರ ಮಧ್ಯದಲ್ಲಿ ಒಂದು ಶಾಂತಿ ಸಮಾಧಾನವನ್ನು ಉತ್ಪತ್ತಿ ಮಾಡ್ತಾ ಇದ್ದಾನೆ. Do you know why he is giving this? ನಿಮಗೆ ಗೊತ್ತಾ ಯಾಕೆ ಜಕ್ಕಾಯನು ತನಗಿರುವಂತಹ ಆಸ್ತಿಯನ್ನೆಲ್ಲ ವಾಪಸ್ ಕೊಡ್ತಿದ್ದಾನೆ ಎಂಬುದಾಗಿ? Till that time, till he met Jesus, wealth was everything for him. ಯೇಸು ಕ್ರಿಸ್ತನನ್ನು ಭೇಟಿ ಮಾಡುವವರೆಗೂ ಅವನಿಗಿರುವಂತಹ ಆಸ್ತಿ ಅಂತಸ್ತು ಎಲ್ಲವೂ ಆತನ ಸರ್ವಸ್ವವಾಗಿತ್ತು. But when he met Jesus, Jesus became everything for him. ಯಾವಾಗ ಯೇಸು ಕ್ರಿಸ್ತನ ಆತನನ್ನು ಭೇಟಿ ಮಾಡ್ತಾನೋ ಆ ಸಮಯದಲ್ಲಿ ಯೇಸು ಕ್ರಿಸ್ತನೇ ಆತನಿಗೆ ಸರ್ವಸ್ವವಾಗಿದ್ದಾನೆ. He is ready to give up everything that he has because he's accepted Jesus. ಜಕ್ಕಾಯನು ತನಗಿರುವಂತೆ ಎಲ್ಲವನ್ನು ಕೊಡ್ಲಿಕ್ಕೆ ಸಿದ್ಧವಾಗಿದ್ದನು, ಏಕೆಂದರೆ ಆತನು ಯೇಸುವನ್ನು ಸ್ವೀಕಾರ ಮಾಡಿಕೊಂಡಿದ್ದನು. Today, Jesus has come to your lives. ಇಂದು ಯೇಸು ಕ್ರಿಸ್ತನು ನಿಮ್ಮ ಜೀವನದಲ್ಲಿ ಬಂದಿದ್ದಾನೆ. Are you ready to give up everything for Jesus? ನೀವು ಯೇಸು ಕ್ರಿಸ್ತನಿಗಾಗಿ ಎಲ್ಲವನ್ನು ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀರಾ? Whether your wealth, ನಿಮ್ಮ ಆಸ್ತಿ ಅಂತಸ್ತಾಗಿರಬಹುದು, whether your ambitions, ನಿಮ್ಮ ಗುರಿಯಾಗಿರಬಹುದು, whether your likings, favorites, whatever you have. ನಿಮ್ಮ ಇಷ್ಟ, ನಿಮ್ಮ ಎಲ್ಲ ರೀತಿಯ ವಿಷಯಗಳು. But can you have one desire in your heart? ನಿಮ್ಮ ಜೀವನದಲ್ಲಿ ಒಂದು ಆಸೆ ಇರಬೇಕು, That is Jesus. ಅದು ಯೇಸು ಕ್ರಿಸ್ತ. Are you ready? ನೀವು ಸಿದ್ಧವಾಗಿದ್ದೀರಾ? Can you be like Zacchaeus? ನೀವು ಜಕ್ಕಾಯನಾಗಿ ಆಗ್ತೀರಾ? I just wanted to ask you something. ನಾನು ನಿಮ್ಮನ್ನು ಒಂದು ವಿಷಯವನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. How much do you desire Jesus in your heart? ನಿಮ್ಮ ಹೃದಯದಲ್ಲಿ ನೀವು ಎಷ್ಟು ಯೇಸು ಸ್ವಾಮಿಯನ್ನ ಬಯಸ್ತೀರಾ? Many people have accepted Jesus, ಅನೇಕ ಜನರು ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದಾರೆ. but they continue to live in their own lives. ಆದರೆ ಅವರು ತಮ್ಮ ಸ್ವಂತ ಬದುಕಿನಲ್ಲಿ ಸ್ವಂತ ಕಾರ್ಯಗಳನ್ನು ಮಾಡ್ತಾ ಜೀವನ ಮಾಡ್ತಿದ್ದಾರೆ. Unless there is a transformation in you, ನಿಮ್ಮಲ್ಲಿ ಬದಲಾವಣೆ ಬರುವವರೆಗೂ Jesus has no place in your hearts. ಯೇಸು ಸ್ವಾಮಿಗೆ ನಿಮ್ಮ ಹೃದಯದಲ್ಲಿ ಯಾವುದೇ ರೀತಿಯಾದ ಜಾಗವಿಲ್ಲ. But if you see in the life of Zacchaeus, he completely transformed because he saw who the true God is. If you see in the life of Zacchaeus, ನೀವು ಜಕ್ಕಾಯನ ಜೀವನದಲ್ಲಿ ನೋಡೋದಾದ್ರೆ his life was completely transformed ಅವನ ಜೀವನ ಸಂಪೂರ್ಣವಾಗಿ ಬದಲಾವಣೆ ಆಯಿತು. because he accepted Jesus as his personal savior. ಏಕೆಂದರೆ ಆತನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವುದರಿಂದ. And he gave up everything. ಆತನು ಎಲ್ಲವನ್ನು ವಾಪಸ್ ಕೊಟ್ಟನು. I want to close with one story. ನಾನು ಒಂದು ಕಥೆಯನ್ನು ಹೇಳುವುದರ ಮುಖಾಂತರವಾಗಿ ಇದನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. There were twin brothers. ಇಬ್ಬರು ಅವಳಿ ಅಣ್ಣ ತಮ್ಮಂದಿರಿದ್ದರು. Both look alike. ಇಬ್ಬರು ನೋಡೋದಕ್ಕೆ ಒಂದೇ ತರ ಇದ್ದರು. One was bad, one was good. ಒಬ್ಬನು ಒಳ್ಳೆಯವನಾಗಿದ್ದನು, ಇನ್ನೊಬ್ಬನು ಕೆಟ್ಟವನಾಗಿದ್ದನು. One day, the bad person went to a bar to drink. ಒಂದು ದಿನ ಕೆಟ್ಟವನು ಬಾರಿಗೆ ಹೋಗಿ ಸರಾಯಿ ಕುಡಿಯಲು ಹೋದನು. He drank too much. ಅವನು ಜಾಸ್ತಿ ಕುಡಿದನು. After that, he had a fight with one person in the bar. ತದನಂತರ ಅವನು ಇನ್ನೊಬ್ಬನ ಜೊತೆ ಜಗಳಕ್ಕೆ ಹೊರಟನು. In his anger, ಅವನು ಕೋಪದಲ್ಲಿ he pulled out a gun and shot him. ಅವನು ಗನ್ನನ್ನು ತೆಗೆದು ಅವನನ್ನು ಶೂಟ್ ಮಾಡಿದನು. And all the blood splashed on his shirt. ರಕ್ತ ಎಲ್ಲ ಅವನ ಮೈ ಮೇಲೆ, ಅವನ ಬಟ್ಟೆ ಮೇಲೆಲ್ಲ ಆಯಿತು. All the people saw him. ಎಲ್ಲ ಜನರು ಅವನನ್ನು ನೋಡಿದರು. During that time, a police van went. ಆ ಸಮಯದಲ್ಲಿ ಪೊಲೀಸರೊಬ್ಬರು ಓಡಿ ಬರ್ತಾ ಇದ್ದಾರೆ. Even the police saw his face. ಪೊಲೀಸರು ಕೂಡ ಅವನ ಮುಖವನ್ನು ನೋಡ್ತಾರೆ. In fear, he ran away. ಆತನು ಭಯದಿಂದ ಓಡಿ ಹೋಗ್ತಾನೆ.
He came home, ಆತನ ಮನೆಗೆ ಬರ್ತಾನೆ, he started crying. ಅವನು ಅಳಲಿಕ್ಕೆ ಶುರು ಮಾಡ್ತಾನೆ. At that time, ಆ ಸಮಯದಲ್ಲಿ the good brother came ಆ ಒಳ್ಳೆಯ ತಮ್ಮನು ಬರ್ತಾನೆ. and saw his brother crying. ಅವನು ತನ್ನ ಅಣ್ಣನು ಅಳುವುದನ್ನು ನೋಡ್ತಾನೆ. And he asked, what happened? ಅವನು ಕೇಳ್ತಾನೆ, ಏನಾಯ್ತು ಎಂಬುದಾಗಿ. And the bad brother told the entire story to the good brother. ಆಗ ಕೆಟ್ಟವನು ಒಳ್ಳೆಯವನಿಗೆ ಎಲ್ಲಾ ವಿಷಯವನ್ನು ಹೇಳ್ತಾನೆ. So the good brother said, remove your shirt, the blood-stained shirt, remove it. ಆಗ ಒಳ್ಳೆಯವನು ಹೇಳ್ತಾನೆ, ನಿನ್ನ ರಕ್ತ ಕಲೆ ಇರುವಂತ ವಸ್ತ್ರವನ್ನು ನೀನು ಬಿಚ್ಚು ಎಂಬುದಾಗಿ. Give it to me and take my shirt which is spotless. ಆಗ ಆ ಒಳ್ಳೆಯವನು ಹೇಳ್ತಾನೆ, ಈ ಕಲೆ ಆಗಿರುವಂತ ರಕ್ತವಾಗಿರುವಂತ ಶರ್ಟ್ ಅನ್ನ ಬಿಚ್ಚಿ ನನಗೆ ಕೊಡು, ನನ್ನ ಒಳ್ಳೆ ಶರ್ಟ್ ಅನ್ನ ನೀನು ಹಾಕು ಎಂಬುದಾಗಿ. By that time, they changed the shirt, the police came. ಆ ಸಮಯದಲ್ಲಿ ಅವರು ಶರ್ಟ್ ಅನ್ನ ಬದಲಾಯಿಸಿಕೊಳ್ತಾರೆ, ಪೊಲೀಸ್ ಬರ್ತಾರೆ. The police saw the good brother wearing the blood-stained shirt. ಆಗ ಪೊಲೀಸು ರಕ್ತ ಕಲೆ ಆಗಿರುವಂತ ಒಳ್ಳೆ ಮನುಷ್ಯನನ್ನ ನೋಡ್ತಾರೆ. They thought he is the murderer. ಆಗ ಪೊಲೀಸ್ ಅನ್ಕೊಳ್ತಾನೆ, ಇವನೇ ಆ ಕೊಲೆಗಾರನೆಂಬುದಾಗಿ. They came and arrested him and hanged him to death. ಆ ಪೊಲೀಸ್ ಬಂದು ಅವರನ್ನು ಅರೆಸ್ಟ್ ಮಾಡಿ ಅವರನ್ನು ನೇಣು ಹಾಕಿಕೊಳ್ತಾರೆ. So you see what happened to the good brother? ನೀವು ನೋಡಿ ಆ ಒಳ್ಳೆ ಮನುಷ್ಯನಿಗೆ ಏನಾಯ್ತು ಎಂಬುದಾಗಿ. The good brother took the punishment which the bad brother deserves. The good brother took the punishment which the bad brother deserves. ಒಳ್ಳೆಯ ಮನುಷ್ಯನು ಆ ಕೆಟ್ಟ ಮನುಷ್ಯನು ಅವನು ಹೊಂದಬೇಕಾದಂತ ಶಿಕ್ಷೆಯನ್ನು ಒಳ್ಳೆ ಮನುಷ್ಯನು ಹೊಂದಿಕೊಂಡನು. By now the bad brother is set free. ಈಗ ಆ ಕೆಟ್ಟ ಮನುಷ್ಯನು ಅವನು ಸ್ವತಂತ್ರನಾಗಿದ್ದಾನೆ. There is no more judgment and no more punishment for the bad brother. ಆ ಕೆಟ್ಟ ಮನುಷ್ಯನಿಗೆ ಇನ್ನು ಯಾವುದೇ ವಿಷಯವಾಗಿ ನ್ಯಾಯ ವಿಚಾರಣೆ ಇಲ್ಲ, ಏನೂ ಇಲ್ಲ. Do you know who the good brother is? ನಿಮಗೆ ಗೊತ್ತಾ ಯಾರು ಆ ಒಳ್ಳೆ ಮನುಷ್ಯ ಎಂಬುದಾಗಿ? The good brother is Jesus. ಆ ಒಳ್ಳೆ ಮನುಷ್ಯ ಯಾರು ಎಂಬುದಾಗಿ ನೋಡುವುದಾದ್ರೆ ಅದು ಯೇಸು ಕ್ರಿಸ್ತನು. Do you know who the bad brother is? ನಿಮಗೆ ಗೊತ್ತಾ ಯಾರು ಆ ಕೆಟ್ಟ ಮನುಷ್ಯನೆಂಬುದಾಗಿ? That is us. ಅದು ನಾವಾಗಿದ್ದೇವೆ. Me and you. ನಾನು ಮತ್ತು ನೀನು. Jesus took our punishment, our judgment on himself. ಯೇಸು ಕ್ರಿಸ್ತನು ನಮ್ಮ ಅಪರಾಧಗಳನ್ನು, ನಮ್ಮ ಒಂದು ಶಿಕ್ಷೆಯನ್ನು ಆತನು ಹೊಂದಿಕೊಂಡನು. Today we are free, no punishment, no judgment. ಇಂದು ನಾವು ಸ್ವತಂತ್ರರಾಗಿದ್ದೇವೆ, ನಮಗೆ ಯಾವುದೇ ರೀತಿಯಾದ ಶಿಕ್ಷೆ ಇಲ್ಲ, ಏನೂ ಇಲ್ಲ. But we have one responsibility. ನಮಗೆ ಒಂದು ಜವಾಬ್ದಾರಿ ಇದೆ. To surrender our life and live for Jesus. ನಮ್ಮ ಜೀವನವನ್ನು ಯೇಸುವಿಗಾಗಿ ಒಪ್ಪಿಸಿಕೊಡುವುದು ಮತ್ತು ಆತನಿಗಾಗಿ ಜೀವಿಸುವುದು. If the bad brother would have continued to live his old ways, ಕೆಟ್ಟ ಮನುಷ್ಯನು ತನ್ನ ಕೆಟ್ಟತನದಲ್ಲೇ ಜೀವನ ಮಾಡುವುದಾದರೆ, if he continued drinking, killing people, fighting with people, will you like him? ಅವನು ಅದೇ ರೀತಿಯಾಗಿ ಕುಡಿತ ಮತ್ತು ಅನೇಕರನ್ನು ಕೊಲೆ ಮಾಡ್ತಾ ಇದ್ರೆ ನೀವು ಇಷ್ಟಪಡ್ತೀರಾ? ಇಲ್ಲ ಅಲ್ವಾ? We also should change. ನಾವು ಕೂಡ ಬದಲಾಗಬೇಕು. We cannot continue to live our old sinful lives. ನಾವು ನಮ್ಮ ಪಾಪದ ಜೀವನದಲ್ಲೇ ಇರಲಿಕ್ಕೆ ಸಾಧ್ಯವಿಲ್ಲ. Because our sins he has taken. ಯಾಕಂದರೆ ನಮ್ಮ ಪಾಪಗಳನ್ನು ಆತನು ಹೊತ್ತುಕೊಂಡನು. Now we need to change. ಈ ಸಮಯದಲ್ಲಿ ನಾವು ಬದಲಾವಣೆಗೊಳ್ಳಬೇಕು. We need to live for Jesus. ನಾವು ಯೇಸು ಕ್ರಿಸ್ತನಿಗಾಗಿ ಜೀವನ ಮಾಡಬೇಕು. We need to obey the word of God. ನಾವು ಆತನ ವಾಕ್ಯಗಳಿಗೆ ವಿಧೇಯರಾಗಿ ನಡೆಯಬೇಕು. And every day ಪ್ರತಿದಿನವೂ we have to praise him for what he has done for us. ದೇವರು ನಮಗೆ ಮಾಡಿದ ಎಲ್ಲಾ ಕಾರ್ಯಗಳಿಗಾಗಿ ಆತನನ್ನು ನಾವು ಸ್ತುತಿ ಮಾಡಬೇಕು. God bless.
ದೇವರಿಂದ ಆಶೀರ್ವದಿಸಿ.